ಪುತ್ರ ವಿಜೇಂದ್ರ ವಿರುದ್ಧ ಯಾವಾಗ ಭಿನ್ನಮತೀಯರು ಮಸಲತ್ತನ್ನ ಮಾಡ್ತಾ ಇದ್ದಾರೆ ಅನ್ನೋದು ರಾಜಾಹುಲಿ ಗಮನಕ್ಕೆ ಬಂತು. ಅಂದ್ರೆ BS ಯಡಿಯೂರಪ್ಪ ಅವರ ಗಮನಕ್ಕೆ ಬಂತು. ಅವರು ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅಖಾಡಕ್ಕಿಳಿದ ತಂದೆ BSY, ಮಗ ವಿಜೇಂದ್ರ ಪರ ಮಧ್ಯಸ್ಥಿಕೆ. ಅಮಿತ್ ಶಾ ಜೊತೆಗೆ ಒತ್ತಾಯಪೂರ್ವಕವಾಗಿ ಮಗನನ್ನ BS ಯಡಿಯೂರಪ್ಪ ಅವರು ಕಳಿಸಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಬೆಂಗಳೂರಿಗೆ ಬಂದಿದ್ದ ಶಾ ಜೊತೆಗೆ ವೇದಿಕೆಯನ್ನ BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮ ಮುಗಿಸಿ ತೆರಳುವಾಗ ಶಾ ಜೊತೆಗೆ ವಿಜೇಂದ್ರರನ್ನ BSY ಕಳಿಸಿದರು. ಇದು ಶಾ ವಿಶ್ವಾಸ ಗಳಿಸುವಂತಹ ಕಸರತ್ತು ಅಥವಾ ಅಮಿತ್ ಶಾ ಜೊತೆಗೆ ಚರ್ಚೆ ಮಾಡೋದಕ್ಕೆ ಒತ್ತಾಯವೋ ಒಂದು ಚರ್ಚೆ ಅಂತೂ ಇದ್ದೇ ಇದೆ. ಪುತ್ರನ ರಕ್ಷಣೆಗೆ BS ಯಡಿಯೂರಪ್ಪ ಅವರು ಮುಂದಾಗ್ತಾ ಇದ್ದಾರೆ. ಇದರ ಫಲ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. BS ಯಡಿಯೂರಪ್ಪ ಅವರ ರಾಜಕೀಯ ಉತ್ತರಾಧಿಕಾರಿ ವಿಜೇಂದ್ರ ಅಂತ ಒಪ್ಪಿಕೊಳ್ಳೋದಕ್ಕೆ ಸದ್ಯಕ್ಕೆ ವಿಜೇಂದ್ರ ವಿರುದ್ಧದ ಬಣ ತಯಾರಿಲ್ಲ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಅಮಿತ್ ಶಾ ಅವರು ಬಂದಂತಹ ಸಂದರ್ಭ. BS ಯಡಿಯೂರಪ್ಪ ಅವರು ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡಬೇಕಾದ್ರೆ ಅವರ ಅಕ್ಕಪಕ್ಕದಲ್ಲೇ ಇಡೀ ಅಮಿತ್ ಶಾ ಅವರು ಹೋಗಿ ಬರೋ ತನಕ ಕೂಡ, ಅಂದರೆ ಆ ವೇದಿಕೆ ಕಾರ್ಯಕ್ರಮ ಇರ್ಬೋದು, ಒಂದೇ ವೇದಿಕೆಯಲ್ಲಿ ಎರಡೆರಡು ಸಂದೇಶ ಕೊಟ್ಟಿದ್ದಿರ್ಬೋದು, ಪ್ರತಿ ಬಾರಿ ಕೂಡ ಅವ್ರು ಹಿಂದಿಂದನೇ ಓಡಾಡ್ತಾ ಇದ್ರು, ಮಾತನಾಡ್ತಾ ಇದ್ರು, ಕೈ ಸನ್ನೆಗಳ ಮೂಲಕ ಅವ್ರ ಜೊತೆಗೆ ಇರುವಂತೆ ಹೇಳ್ತಾ ಇದ್ರು. ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ನೋಡ್ತಾ ಇದ್ರು, ಹಿಂದೆ ಮುಂದೆ ಕಾಣಿಸ್ತಾ ಇದ್ರು. ಸೊ ಇದೊಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಮಿತ್ ಶಾ ಅವರಿಗೆ ತಮ್ಮ ಪಾರ್ಟಿದು ಏನು ಸವಾಲಿದೆ ಅಥವಾ ಏನು ಆಕ್ಷೇಪಗಳಿದೆ ಅದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರ ಅಂತ. ಸೊ ನೀವು ಡೀಟೇಲ್ಸ್ ನೋಡ್ತಾ ಇದ್ದೀರಾ. ವಿರೋಧಿಗಳನ್ನು ಎದುರಿಸೋದಕ್ಕೆ ಪುತ್ರನ ಪರ ರಕ್ಷಣೆಗಾಗಿ ಯಡಿಯೂರಪ್ಪ ಅವರು ನಿಂತಿರುವಂತಹ ಡೀಟೇಲ್ಸ್ ಇದು. ಪ್ರಮುಖವಾಗಿ ಅಪ್ಪ ಮಗನ ಜೊತೆ ಅಮಿತ್ ಶಾ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಡೀಟೇಲ್ಸ್. ಅಮಿತ್ ಶಾ ಅವರ ಜೊತೆಗೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ 15 ನಿಮಿಷಗಳ ತನಕ ಮಾತಾಡಿದ್ದಾರೆ. ರಾಜ್ಯ ಬಿಜೆಪಿಯ ಪ್ರಸಕ್ತ ಪರಿಸ್ಥಿತಿಯ ಬಗ್ಗೆ ಅಮಿತ್ ಶಾ ಅವರಿಗೆ ಯಡಿಯೂರಪ್ಪ ಅವರು ವರದಿಯನ್ನು ಕೊಟ್ಟಿದ್ದಾರೆ. ರೆಬೆಲ್ಸ್ ಲಿಂಗಾಯತ ನಾಯಕತ್ವದ ಬಗ್ಗೆ ಪ್ರಶ್ನೆ ಎತ್ತಿರೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ. ಲಿಂಗಾಯತ ನಾಯಕರೇ ಒಡಕು ತರೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಶಾ ಗಮನಕ್ಕೆ BS ಯಡಿಯೂರಪ್ಪ ಅವರು ತಂದಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ಚರ್ಚೆ ಮೂಲಕ ವಿರೋಧಿ ಪಡೆಗೆ BSY ಬಿಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನಾನು ಅಖಾಡಕ್ಕೆ ಇಳಿದಾಗಿದೆ, ನಿಮ್ಮ ಆಟ ಇನ್ನು ಮುಂದೆ ನಡೆಯಲ್ಲ ಅನ್ನೋ ಸಂದೇಶವನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಬಟ್ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಒಂದು BS ಯಡಿಯೂರಪ್ಪ ಅವರ ರಾಜಕೀಯ ಉತ್ತರಾಧಿಕಾರಿ ವಿಜಯೇಂದ್ರ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಮತ್ತೆ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಅನ್ನುವಂತಹ ಇಮೇಜ್ ಏನು ಯಡಿಯೂರಪ್ಪ ಅವ್ರಿಗೆ ಬಿಲ್ಡ್ ಆಗಿತ್ತು, ಅದು ವಿಜಯೇಂದ್ರಗೂ ಬಿಲ್ಡ್ ಆಗಬಾರ್ದು ಅನ್ನೋದು ಈ ಭಿನ್ನಮತೀಯರ ಬಯಕೆ. ಸೊ ಅದನ್ನು ತಪ್ಪಿಸೋದಕ್ಕೆ ಏನೇನು ಬೇಕೋ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ವೋಟ್ ಬೇಸ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಲಿಂಗಾಯತ ಸಮುದಾಯ 2004ರಿಂದ ಅಂತೂ ಸಾಲಿಡ್ ಆಗಿ BJP ಜೊತೆಗೆ ನಿಂತ್ಕೊಂಡು ಬರ್ತಾ ಇರುವಂತಹ ಸಮುದಾಯ ಅಂತೆಲ್ಲ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರಂತೆ. ಸೊ ಆ ವೇದಿಕೆಯ ಕಾರ್ಯಕ್ರಮ ಮತ್ತು ಚರ್ಚೆ ಹಾಗೂ ಅಲ್ಲಿ ನಡೆದಂತಹ ಅಷ್ಟು ಡೆವಲಪ್ಮೆಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ.